ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಗೋವಿಂದ ಮೇಲಿರೋ ಆರೋಪ ಏನಂದ್ರೆ ಇವರು ಮೂಢನಂಬಿಕೆ ಹೊಂದಿದ್ದಾರೆ ಅಂತ. ಗೋವಿಂದ ಅವರೇ, ಈ ಮಾತು ನಿಜನಾ? ನೀವು ನಿಮ್ಮ ಸಿನಿಮಾ ಹಿಟ್ ಆಗ್ಲಿ ಅಂತ ನಿಮ್ಮ ಹೆಸರನ್ನ ಬದಲಾಯಿಸ್ಕೊಂಡ್ರ? ಒಂದ್ಸಲ ಗೋವಿಂದ, ಇನ್ನೊಂದ್ಸಲ ಗೋವಿಂದರಾಜ್, ಮತ್ತೊಂದ್ಸಲ ಗೋವಿಂದಾರುಣ್, ಹೀಗೆಲ್ಲ? ಹೌದು, ಇದು ನಿಜ. ಯಾರೋ ಹೇಳಿದ್ರು ನೋಡು, ಫಿಲಮ್ ಲೈನ್ಗೆ ನೀನು ಬಂದಿದೆಯಾ ಅಂದರೆ ಸರಿ ಆಯಿತು ಫೈನ್, ಆದರೆ ನೀನು ಅದಕ್ಕೆ ತಕ್ಕಂಗೆ ಹೆಸರಿಟ್ಕೋಬೇಕು ಅಂತ. ಅದು ಫಿಲ್ಮಲ್ಲಿ ಇನ್ನೊಂದು ಹೆಸರಿಟ್ಕೊಂಡು ಬಂದವರೆಲ್ಲ ಟಾಪಾಗಿ ಬರ್ತಾರೆ. ಪ್ರೀತಿಯ ದಿಲೀಪ್ ಸರ್ ಹೆಸರು ಯೂಸುಫ್ ಖಾನ್, ಅದು ಇಟ್ಕೊಂಡಿದ್ದ ಹೆಸರು. ಮಿಥುನ್ ಚಕ್ರವರ್ತಿನೂ ಅಷ್ಟೇ, ಅಕ್ಷಯ್ ಕುಮಾರು ಅಷ್ಟೇನೆ, ರಾಜೇಶ್ ಖನ್ನೂ ಹಾಗೇನೆ, ಜಿತೇಂದ್ರನೂ ಹಾಗೇನೆ, ಧರ್ಮೇಂದ್ರನೂ ಇಟ್ಕೊಂಡ ಹೆಸರು, ಗೋವಿಂದನೂ ಇಟ್ಕೊಂಡ ಹೆಸರು. ಗೋವಿಂದ್. ಹಾಗೆ ನಾನು ಅಂದ್ಕೊಂಡಿದ್ದೇನೆ ಅಂದರೆ ನನಗೆ 27ನೇ ನಂಬರ್ ಬೇಕು, ಲಕ್ಕಿ ನಂಬರು. ಯಾಕಂದರೆ ಟೋಟಲ್ ನಂಬರ್ 9 ಬರುತ್ತೆ. ಆಗ ನಂಬರ್ 9 ಬಂತು. ಗೋವಿಂದ ಹೆಸರಾದರೆ 9 ಬರಬೇಕು, ಸೌತ್ ಹೆಸರದು. ಈಗಾದರೂ ನಂಬರ್ ಬೇಕು, ಸೌತ್ ಹೆಸರಿರುವಾಗ ಅದ್ರ ನಂಬರ್ ಬೇಕು, ಅದು 9 ಆಗಿರಬೇಕು. ಗೋವಿಂದ ಹೆಸರಿಗೆ ಬಂದ್ಬಿಡ್ತು ಅಂದರೆ ಸೆಟ್ ಆದಂಗೆ. ಮೊದಲು ನನಗೆ ಜನ ತುಂಬ ಹೇಳೋರು, ನೀನು ತುಂಬ ಯೋಚನೆ ಮಾಡ್ತಾ ಇದೀಯಾ ಅದು ಇದು ಅಂತೆಲ್ಲ. ಹಿಟ್ಟಾದ್ರೆ ಬೊಂಬಾಟ್ಕೊಳೋ ಗೋವಿಂದ. ಈಗ ನೋಡು ಫಿಲ್ಮ್ ಲ್ಯಾಂಡಲ್ಲಿ ಈಗ ನೋಡಿ ಫಿಲ್ಮ್ ಲ್ಯಾಂಡಲ್ಲಿ ಹೀಗೆ ಆಗೇ ಆಗುತ್ತೆ. ಎಷ್ಟು ಜನದ ಬಗ್ಗೆ ಏನೆಲ್ಲ ಮಾತಾಡಿದ್ರು. ಇವನು ತುಂಬ ಯೋಚಿಸ್ತಾನೆ, ಇಷ್ಟೆಲ್ಲ ಮಾಡ್ತಾನೆ, ಪೂಜೆ ಪ್ರಾರ್ಥನೆ ಎಲ್ಲ ಮಾಡ್ತಾನೆ, ಇದರಲ್ಲಿ ಹಾಗೆ ಹೀಗೆ ಅಂತ. ಮತ್ತು ಅವ್ರನ್ನ ನೋಡಿದ್ರೆ ಎಷ್ಟು ಉಂಗ್ರ ಹಾಕೊಂಡಿದ್ರು ಗೊತ್ತಾ ಅವರು. ಪ್ರೀತಿ ಅಮಿತಾಬ್ ಬಚ್ಚನ್ ಅವರು ನೀಲಂ ಹಾಕೊಂಡಿದ್ದಾರೆ ಕೈಗೆ. ಅವ್ರ ಬಗ್ಗೆ ಏನಾದರೂ ಹೇಳ್ತಾರಾ? ಯಾವತ್ತೂ ಇಲ್ಲ. ಹೆದರ್ತಾರೆ ಗುರು. ಸಂಜಯ್ ದತ್ತು ಹಾಕೊಂಡಿದ್ದಾರೆ, ಹೇಳ್ತಾರೆ ಯಾರಾದರೂ? ಇಲ್ಲ. ಸಲ್ಮಾನ ನೋಡಿದ್ರಂತೂ ಹೆದರ್ಕೊಂಡು ಓಡಿ ಹೋಗ್ಬಿಡ್ತಾರೆ ಅವರು. ಹೀಗೂ ಒಂದು ಸ್ಟೋರಿ ಇದೆ. ಅದೇನಂದ್ರೆ, ಗೋವಿಂದ ಅವರು 3 ಜನರನ್ನ ಮೀಟ್ ಮಾಡೋದಕ್ಕೆ ಕರೆದ್ರೆ ಒಂದ್ ವೇಳೆ 4 ಜನ ಬಂದ್ರೆ ಗೋವಿಂದ ಹಿಂದಿನ ಬಾಗ್ಲಿಂದ ಆಚೆ ಹೋಗ್ಬಿಡ್ತಿದ್ರಂತೆ. ಅಲ್ಲಲ್ಲ, ನಿಮ್ಗೆ ಅರ್ಥ ಆಯ್ತಾ ಅದೆಷ್ಟಪ್ಪು ಅಂತ? 3 ಜನನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಈ 4ನೇವನ್ ಎಲ್ಲಿಂದ ಬಂದ? ಇದು ವಿಷಯ ಏನಿದೆಯಲ್ಲ, ಇದನ್ನ ಜನ ಅರ್ಥನೇ ಮಾಡ್ಕೊಳ್ಳಲ್ಲ. ನನ್ನ ಬಗ್ಗೆ ಯಾರ್ಯಾರು ಮಾತಾಡ್ತಾರಲ್ಲ ಅವ್ರೊಳಗೆ ಎಷ್ಟು ಮೂಢನಂಬಿಕೆಗಳಿದಾವೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಬಾಗ್ಲು ಹೀಗೆ ಇರ್ಬೇಕಲ್ಲ, ಅಲ್ಲಲ್ಲ ಈ ಕಿಟಕಿ ಇದೆಯಲ್ಲ, ಇದು ಹೀಗಿರ್ಬೇಕಿತ್ತು. ಈ ಕಿಟಕಿ ಇದೆಲ್ಲ ಏನ್ ಗುರು, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಮತ್ತೆ ಗೋವಿಂದ ಮಾಡಿದ್ರೆ ಮಾತ್ರ ಹೆದರ್ತೀರಾ? ಮತ್ತೆ ಇದು ಹೀಗೊಂದು ವಿಷಯ ಪ್ರಿಂಟ್ ಆಗಿತ್ತು. ಒಂದು ಫಿಲ್ಮ್ ಹಿಟ್ ಆಗೋದಕ್ಕೆ ಗೋವಿಂದ ಅವರು ಸೆಟ್ನಲ್ಲಿ ಒಂದು ಕೋಳಿನ ಬಲಿ ಕೊಡ್ತಾರೆ ಅಂತ. ನೋಡಿ, ಹೀಗೆ ಒಂದು ಗಾಳಿ ಸುದ್ದಿ ಆಚೆ ಬಂತು. ಹೀಗೆ ಆಗಿತ್ತು ನನ್ನ ಸೆಟ್ಟಲ್ಲಿ. ಅಂದ್ರೆ ಅದು ಕೋಳಿನ ಇನ್ನೂ ಏನೇನೋ ಜನ ಇವರು ಯಾವಾಗ ಭಯ ಪಡ್ತಾ ಇದ್ರು ನನ್ನ ಹಿತೈಷಿಗಳಲ್ಲಿ, ಅವ್ರ ಆಪ್ತರನ್ನ ನೋಡಕ್ ಹೋದ್ರೆ ಅವರು ನೋಡೋಕ್ಕೆ ಎಲ್ಲ ಒಂದೇ ಥರ ಇರೋರು. ಅವರೆಲ್ಲ ಸಂತ ಸಾಧು ಫೀರ ಫಕೀರ್ ಥರನೇ ಇರೋರು. ನನ್ನ ಸೆಟ್ಗೆ ಇವರು ಬಂದ್ಬಿಡೋರು. ಹೇಳ್ದೆ ಕೇಳ್ದೆ ಆಗಾಗ, ಗೋವಿಂದ ಏನು ಟಚ್ 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 ಮಾಡು, ಟಚ್ ಮಾಡಿದ್ರಿಂದ ಏನಾಗುತ್ತೆ ಅಂತಿದ್ದೆ. ಇಲ್ಲ 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 ಹಾಗಲ್ಲ, ಪೂಜೆ ಗೀಜೆ ಎಲ್ಲ ಮಾಡ್ದ ಸರಿ. ಅದು ಅವ್ರಿಗೆ ಏನ್ ಬೇಕೋ, ಏನ್ ಮಾಡ್ತಾ ಇದ್ದಾರೋ, ಎಲ್ಲಿದ್ದಾರೋ ಅವರು. ನಾನು ಅವನಿಗೆ ಹೇಳ್ತಾನೆ ಇರ್ತಿದ್ದೆ, ನೀನ್ ಪೂಜೆ ಗೀಜೆ ಏನಾದ್ರೂ ಮಾಡು, ಅದನ್ನ ಗುಪ್ತ ರೂಪದಲ್ಲಿ ಮಾಡು ಅಂತ. ಹೀಗೆ ಅದನ್ನ ಜನರ ಮುಂದೆ ಪ್ರದರ್ಶನ ಮಾಡ್ತೀಯಾ, ಇಲ್ಲ ಫೇಮ್ ಹಾಳು ಮಾಡಕ್ ಬಂದಿದ್ಯಾ ನೀನು? ಇಲ್ಲ ನೀನೇ ಫೇಮಸ್ ಆಗೋಕ್ ಬಂದಿದ್ಯಾ ಅಥವಾ ನನ್ನ ಹಾಳು ಮಾಡಕ್ ಬಂದಿದ್ಯಾ? ಅದು ಏನಿತ್ತು, ಈ ತರ ಇತ್ತು, ಪ್ಲಾನ್ ಆಗೋಗ್ಬಿಟ್ಟು. ಕೋಳಿ ಯಾರು ತಂದಿದ್ರು? ಹಾಗಲ್ಲ ಸರ್, ನಾನು ಇಷ್ಟು ವರ್ಷದಿಂದ ಶೂಟಿಂಗ್ ಮಾಡ್ತಾನೆ ಇದ್ದೀನಿ. ಅದೇನು ಅಂದ್ರೆ, ಈ ಕೋಳಿ ಯಾರು ತಗೊಂಡ್ಬಂದ್ರು ಅಂತ. ಇನ್ನೂ ಒಂದು ಸ್ಟೋರಿ ಬಂದಿತ್ತು, ಗೋವಿಂದ ಅವ್ರಿಗೆ ಕೆಂಪು ಬಣ್ಣ ಅಂದ್ರೆ ಭಯ ಅಂತೆ. ಈಗ ನೋಡಿ, ಪಿಕ್ಚರ್ ಅಲ್ಲಿ ಕೆಂಪು ದುಪ್ಪಟ್ಟ ಹಾಡು ಹೇಳೋರು ಯಾರು? ಹಾಡು ಯಾರು ಹಾಡ್ತಿದ್ದು? ಹಾ, ಮತ್ತೆ ಲಾಲ್ ಚುನೇರಿ ಆಪೆ ದಿಲ್ ಆಯಾರೆ, ಇದು ನನ್ನ ಫಿಲಮ್ದೇ ಹಾಡಲ್ವಾ? ಮತ್ತೆ ಇದು ಹೇಗೆ ಉಟ್ಕೋತು? ನಾನಿನ್ನು ಈ ಕೆಂಪು ಇನ್ನು ಕಂಡಿಡಿತಾ ಇದ್ದೀನಿ, ಈ ಕೆಂಪು ಯಾವುದು ಅಂತ. ಮತ್ ನಂಗೆ ಅದು ಎಲ್ಲಿಂದ ಬಂತು ಅಂತ ಗೊತ್ತಾದ್ರೆ ಖಂಡಿತ ಹೇಳ್ತೀನಿ ನಾನು. ಇದೇನಾದ್ರೂ ಜಾದೂ ಆಗಿತ್ತಾ? ಅಂದ್ರೆ 49ನೇ ವಯಸ್ಸಿನಲ್ಲಿ ನೀವು ಮತ್ತೆ ಮದ್ವೆ ಮಾಡ್ಕೊಂಡ್ರಲ್ಲ, ಅದೇನಂದ್ರೆ ನಂಗೇನೋ ಈಗ ಸುನೀತಾ ಸಂಬಂಧಿಕರು ಯಾರು ಬಂದಿದ್ದಾರೇನೋ ಅನಿಸ್ಬಿಡ್ತು. ಅಂದಂಗೆ ಆಗಿದ್ದು ಕರೆಕ್ಟ್ ಆಗಿತ್ತು. ಇನ್ನೊಂದು ಆಗಿಲ್ಲ, ಏನೋ ಆಗೋಯ್ತು ಅನ್ನಕ್ಕೆ. ಅಂದ್ರೆ ಅದೇ ಮದ್ವೆಗಿದ್ವೆ. ಅದು ಆಗಿದ್ದೇನಂದ್ರೆ ಸರ್, ಅದು ನನ್ನ ಮದ್ವೆ ಆಯ್ತಲ್ಲ,
ಆಗ ನಮ್ಮಮ್ಮ ನನ್ನ ಹತ್ರ ಏನು ಹೇಳಿದ್ರು ಅಂದರೆ, ಗೋವಿಂದ್ ಇದು ಏನಾಗ್ತಿದೆಯಲ್ಲ, ಇದನ್ನ ನಿನ್ನ 49ನೇ ವಯಸ್ಸಲ್ಲಿ ಮತ್ತೆ ನೀನು ಮಾಡ್ಕೊ. ಇದನ್ನ 49ನೇ ವಯಸ್ಸಲ್ಲಿ ಮಾಡಿಕೊಂಡು ಸಮುದ್ರ ದಾಟು. ಅದಕ್ಕೆ ನಾನು ನನ್ನ 49ನೇ ವಯಸ್ಸಲ್ಲಿ ಮತ್ತೆ ಸುನೀತಾನೇ ಮದುವೆ ಮಾಡಿಕೊಂಡೆ. ಮತ್ತದೇ ಶಾಸ್ತ್ರೋಕ್ತವಾಗಿ ಶಾಸ್ತ್ರದ ಪ್ರಕಾರವಾಗೇ ಆಗಿದ್ದಂತೂ ನಿಜ. ಅದೀಗಂತೂ ಆಯಿತು. ಅದರಲ್ಲಿ ಆರೋಪ ಏನಿದೆ ಸರ್? ನೀವು ಮೊದಲನೇ ಸಲ ಮದುವೆ ಮಾಡ್ಕೊಂಡಾಗ 4 ವರ್ಷ ಈ ವಿಷಯ ಯಾರಿಗೂ ಹೇಳೇ ಇರ್ಲಿಲ್ವಂತೆ. ಹಾಂ ಸರ್, 4 ವರ್ಷ ಯಾರಿಗೂ ಹೇಳ್ದೇ ಇದ್ದೆ ಅನ್ನೋದೆಲ್ಲ ಸುಳ್ಳು. ಆದರೆ ಹಿಂಗಂತೂ ಮಾಡಿದೆ ನಾನು 4 ವರ್ಷ. ಆ ಟೈಮಲ್ಲಿ ಫಿಲ್ಮೇ ಸಿಗ್ತಾ ಇರಲಿಲ್ಲ. ಮದುವೆ ಆಗೋದ್ರೆ ಫಿಲ್ಮ್ ಸಿಗಲ್ಲ, ಮದುವೆ ಆಗೋದ್ರೆ ಹುಡುಗಿರು ಬೀಳಲ್ಲ. ನೀವ್ ಯಾರನ್ನ ಮದ್ವೆ ಮಾಡ್ಕೊಂಡ್ರೋ ಅವ್ರನ್ನ ಹೇಗ್ ಪಟಾಯಿಸಿದ್ರಿ? ಇದರಲ್ಲಿ ಒಂದು ಜಾದು ಇದೆ ಸರ್. ಆ ಜಾದು ಏನು ಅಂದರೆ, ಅದು ಅವಳೇ ನನ್ನ ಪಟಾಯಿಸಿದ್ಲು. ನಾವ್ಯಾವುದೋ ಪಾರ್ಟಿಯಿಂದ ಆಚೆ ಬಂದ್ವಿ, ಮತ್ತು ಗಾಡಿಯಲ್ಲಿ ನಾವಿಬ್ಬರು ವಿ ಆರ್ ಟ್ರಾವೆಲಿಂಗ್ ಟುಗೆದರ್. ಆಗ ನನ್ನ ಕೈ ಅವಳಿಗೆ ತಾಗ್ತು. ಅವಳದನ್ನು ಸರಿಸ್ಲಿಲ್ಲ, ನಾನು ಹಾಗೆ ಇಟ್ಕೊಂಡೆ. ಆಮೇಲೆ ನಾನು ನೋಡಿದಾಗ ಅವಳು ನನ್ನ ಮರಳು ಮಾಡೋಕೆ ಶುರು ಮಾಡಿಬಿಟ್ಲು. ಅದಕ್ಕೆ ನಾನು ಹಿಡ್ಕೊಂಡೇ ಇದ್ದೆ ಅವಳನ್ನ. ಆಗ ನಾನು ಅಂದ್ಕೊಂಡೆ ಇದೇ ಕರೆಕ್ಟ್. ಮತ್ತು ನಂಗೆ ಅನ್ನಿಸ್ತು ಚೆನ್ನಾಗಿದೆ ಇದು ಅಂತ. ಚೆನ್ನಾಗೇನೋ ಇದ್ಲು, ಅದು ಇದ್ದಳು ಕೂಡ. ನಂದೆಂಗೂ ರೊಮ್ಯಾನ್ಸೇ ಆಗಿರ್ಲಿಲ್ವಲ್ಲ, ಜೊತೆಗೆ ಹೀರೋಯಿನ್ ಮುಂದೆ ಶಾಕ್ ಆಗ್ತಿದ್ದೆ ನಾನು. ನನ್ಗನ್ನಿಸ್ತು ಒಳ್ಳೇದಾಯಿತು ಅಂತ. ಈಗ ಕೈ ಹಿಡ್ಕೊಂಡಿದ್ದೀವಿ ಅಂದರೆ ಹಿಡಿಲೇಬೇಕು, ಅಂದರೆ ಹಿಡ್ಕೊಂಡ್ರಾಯ್ತು ಅಂತ. ನೀವು ಎಲ್ಲ ನಿರ್ಧಾರ ಯೋಚ್ನೆ ಮಾಡಿದ್ದ? ನ್ಯೂಮರಾಲಜಿ ಇರ್ಬೋದು, ಜ್ಯೋತಿಷ್ಯರನ್ನಿರ್ಬೋದು, ಪೊಲಿಟಿಕ್ಸಿಗೆ ಬರುವಂಥ ನಿರ್ಧಾರನೋ ಜ್ಯೋತಿಷ್ಯನ್ ಕೇಳಿ ತಗೊಂಡ್ರ? ಸರ್, ಈ ನಿರ್ಧಾರ ನಂದಾಗಿರಲಿಲ್ಲ. ಈಗ ದೇಶದಲ್ಲಿರೋ ಮಹಾನ್ ಸಾಧು ಸಂತರೆಲ್ಲರೂ ಅವ್ರು ನನಗೆ ಹೇಳ್ತಿದ್ರು, ಗೋವಿಂದ ಈ 14ನೇ ಲೋಕಸಭೆಗೆ ನೀನು ಬರಬೇಕು. ಅವ್ರಿಗೆಲ್ಲ ಏನಾಗಿದೆ? 103 ವರ್ಷದ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅಯ್ಯೋ ಅದೇ ನೀನು ಆಟ ಆಡ್ತಾ ಇರ್ತೀಯಲ್ಲ, ಅದು ಏನು ಹೆಸರು ಅದರದು? ಗೋವಿಂದ. ಗೋವಿಂದ ಅಂದ್ರೆ ನೀನೇನಾ? ಆಗ ನಾನಂದ್ರೆ ನಾನೇ ಮಾತಾಡ್ತಿರೋದು. ಅಯ್ಯೋ ನಿಂಗೆ ನೆನಪಿದೆಯಾ, ನೀನು ಚಿಕ್ಕವನಿದ್ದಾಗ ನೀನು, ನನಗಾಗ 80 ವರ್ಷ ಆಗಿತ್ತು, ನಿನ್ನ ಹೆಸರಲ್ಲಿ ನಾನು ಗಂಗಾ ನದಿಯಲ್ಲಿ ಮುಳುಗಿದ್ದೆ, 22 ಕಿಲೋಮೀಟರ್ ಈಜಾಡಿದ್ದೆ ನಾನು ನಿನ್ಗೋಸ್ಕರ ಅಂತ ಹೇಳಿದಾಗ, ಓಹೋ ಬಾಬಾ ನೀವಾ? ಅರೆ ಹಾ ಹಾ ಹಾ, ನಾನು ಅನ್ಕೊಂಡೆ ಫೋನೆಲ್ಲ ಮಾಡಿ ಹೇಳ್ತಾ ಇದ್ದಾರೆ ಅಂದರೆ ಸುಮ್ಮನೆ ಅಂತೂ ಹೇಳ್ತಿರಲ್ಲ ಅಂತ. ನಾನೊಬ್ಬನ ಕಳಿಸಿದ್ದೆ ಅಲ್ಲಿಗೆ, ಅವರೇ ಇದ್ರು. ಈಗ ಇವ್ರಿಗೇನಾಗಬೇಕು, ಯಾರು MP ಆಗಲಿ ಬಿಡ್ಲಿ, ಇವರೆಲ್ಲ ಅದನ್ನು ಮೀರಿರೋರು. ಅದು ನಾನಂತೂ ಇಂಥವ್ರ ಜೊತೆನೇ ಇದ್ದೆ, ಅದು ನಾನು ಸೇರ್ಕೊಂಡ್ಬಿಟ್ಟೆ ಅದರಲ್ಲಿ. ಆದರೆ ನಾನು ಅಲ್ಲಿಯವನೇ ಆಗಿರಲಿಲ್ಲ. ಆರ್ಟಿಸ್ಟ್ ಆಗಿದ್ದೆ, ಆರ್ಟಿಸ್ಟ್ ಆಗಿದ್ದೀನಿ, ಇನ್ನು ಮುಂದೇನೂ ಆರ್ಟಿಸ್ಟೇ. ಮನ್ಸಲ್ಲಿ ಹಾಗೇ ಇರುತ್ತೆ ನನಗೆ. ನಂಗಾಗ ಏನು ಅನ್ನಿಸ್ತು ಅಂದರೆ, ಇದು ನನ್ನ ಫೀಲ್ಡ್ ಅಲ್ಲ, ಆದರೂ ನಾನು ಬಂದಿದ್ದೀನಿ ಅಂದಮೇಲೆ ಏನು ಮಾಡಬೇಕು ಅದನ್ನು ಒಳ್ಳೆ ರೀತಿಯಿಂದ ಮಾಡಲೇಬೇಕು. ಮಾಡಿದೆ, ಏನೇನು ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡಿದೆ. ನಾನು ಹೆಸರು ತಗೊಳ್ಳಿಲ್ಲ, ಯಾಕಂದರೆ ಮುಂದೆ ನನಗೆ ಆ ಕರಿಯರ್ ಬೇಕಾಗಿರಲಿಲ್ಲ. ಬೇಕು ಅಂತ ಇದ್ದಿದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ಕಾಯಬೇಕಿತ್ತು? ಜೋರಾಗಿ ಪಬ್ಲಿಸಿಟಿ ಮಾಡ್ಬೋದಿತ್ತಲ್ವಾ? ನಂಗೆ ಅದೆಲ್ಲ ಇಷ್ಟ ಆಗಲಿಲ್ಲ. ನೀವು ಬಿಟ್ಬಿಟ್ರಿ ಪಾಲಿಟಿಕ್ಸ್ನ. ಈಗ ಮತ್ತೆ ಇನ್ನೊಂದ್ಸಲ ಪಾಲಿಟಿಕ್ಸ್ ಸೇರ್ಕೊಳ್ಳೋದ್ರ ಬಗ್ಗೆ ನಿಮ್ ಯೋಚನೆ ಏನು? ನಾನು 49 ಎಕ್ಸಾಕ್ಟ್ಲಿ 49ನೇ ವಯಸ್ಸಲ್ಲೇ ಪಾಲಿಟಿಕ್ಸಿಂದ ಈಚೆ ಬಂದೆ. ಹೊಟ್ಟೆ ಇಲ್ಲಿತ್ತು, ಇಲ್ಲಿಗೆ ಬಂದ್ಬಿಡ್ತು. ನಾನು ಪಾಲಿಟಿಕ್ಸ್ನಲ್ಲಿ ಹಿಂಗೆ ಮಾಡಿಕೊಂಡು ಹಲ್ಲು ಕೂಡ ಹಿಂಗೆ ಆಗೋಯ್ತು. ಅದು ಎಲ್ಲ ಚೆನ್ನಾಗೇ ಇದೆ, ಏನೂ ಕೆಟ್ಟಿಲ್ಲ ಸದ್ಯಕ್ಕೆ. ಈ ಹೇರ್ ಸ್ಟೈಲ್ ಏನಿದೆಯಲ್ಲ, ಅದು ಪೂರ್ತಿ ಕ್ಲೀನಾಗಿ ಹೋಗಿದೆ. ಅದಕ್ಕೆ ನಂಗೆ ಏನು ಅನ್ಸುತ್ತೆ ಅಂದರೆ, 49ಕ್ಕೆ ಹೀಗಾಯಿತು. ಮತ್ತೆ ನಾನು ಇಲ್ಲಿಂದ ಪ್ರಾಮಿಸ್ ಮಾಡಿ ಆಚೆ ಬರ್ತಾ ಇದ್ದೀನಿ. ಹಿಂಗೇನೆ ಅಂದರೆ ಇದು ಸ್ವಲ್ಪ ಜಾಸ್ತಿ ಆದರೂ ಏನಾಗಲ್ಲಲ್ವಾ? ನಂಗೀಗ ಹೆಂಗೆ ಅನಿಸ್ತಾ ಇತ್ತು ಅಂದರೆ, ಅದು ನಮ್ಮ ಬಾಡಿ ಪರ್ಸ್ನಾಲಿಟಿನ ನೀವು ಬೇಕಾದಾಗ ತಯಾರು ಮಾಡ್ಕೋಬೋದು, ಅದು ನಿಮಗೆ ಇಷ್ಟ ಬಂದಾಗ.